ಹೆಲೋ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಇಂಗ್ಲೀಷ್ ಸಬ್ಜೆಕ್ಟ್ನ ಅಂತಂದರೆ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳ ಇಂಗ್ಲೀಷ್ ಸಬ್ಜೆಕ್ಟ್ನ ಮಾಡೆಲ್ ಪೇಪರ್ಸನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಆಲ್ರೆಡಿ ಸ್ಕ್ರೋಲ್ ಆಗ್ತದೆ, ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸೊ ಟೈಮ್ ವೇಸ್ಟ್ ಮಾಡೋದು ಯಾಕೆ ಅಂತ ಹೇಳಿ ಆಲ್ರೆಡಿ ಮೊದಲಿಗೆ ಒಂದು ಮಾಡೆಲ್ ಪೇಪರನ್ನು ಆಲ್ರೆಡಿ ಡಿಸ್ಪ್ಲೇ ಮಾಡಲಾಗಿದೆ, ನೀವು ಆಲ್ರೆಡಿ ನೋಡ್ತಿದ್ರಾ, ಓಕೆನಾ. ಸೊ ಲಾಸ್ಟ್ ವಿಡಿಯೋದಲ್ಲೂ ಸಹ ನಾವು ಕನ್ನಡ ಸಬ್ಜೆಕ್ಟ್ನ ಮಾಡೆಲ್ ಪೇಪರನ್ನು ನೋಡಲಾಗಿದೆ. ಇದನ್ನೆಲ್ಲವನ್ನು ಸಹ ನಮ್ಮ ಚಾನಲ್ ಇದೆ, ನೀವು ಚೆಡಿ, ಓಕೆನಾ. ಸೊ ಕನ್ನಡ ಪೇಪರು, ಸೊ 3 ಮಾಡೆಲ್ ಪೇಪರ್ನು ಸಹ ಡಿಸ್ಪ್ಲೇ ಮಾಡಲಾಗಿದೆ. ಅಂದರೆ ಸೊ ಅಂತಹ ವಿದ್ಯಾರ್ಥಿಗಳು ಇದು ತುಂಬಾ ಹೆಲ್ಪ್ ಆಗುತ್ತೆ. ಎಕ್ಸಾಮ್ಗೂ ಮುಂಚೆನೇ ಈ ಮಾಡೆಲ್ಗಳನ್ನೆಲ್ಲ ಸಾಲ್ವ್ ಮಾಡಿದ್ರೆ ನೀವು ಎಕ್ಸಾಮಲ್ಲಿ ಈಸಿಯಾಗಿಯೇ ತುಂಬ ಒಳ್ಳೆಯವರನ್ನು ಮಾಡುವಂತಹ ಚಾನ್ಸಸ್ ಇರುತ್ತೆ. ಸೊ ನಿಮಗೆ ಮುಂದೆ ಹೇಳ್ತೀನಿ ನಾನು ಯಾವ ರೀತಿ ಎಕ್ಸಾಮ್ ಪ್ರಿಪೇರ್ ಆಗಬೇಕಂತೇಳಿ. ಜಸ್ಟ್ ಇದರಲ್ಲಿರ್ತಕ್ಕಂಥ ಕ್ವಶನ್ಸ್ಗಳು ಯಾವುದ್ಯಾವ್ದು ರಿಪೀಟ್ ಆಗಿದೆ ಇದನ್ನೆಲ್ಲ ನೀವು ಮಾರ್ಕ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಸೊ ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಆ್ಯಂಡ್ ಇದು 3ನೇ ಮಾಡೆಲ್ ಆಗಿರುತ್ತೆ. ಸೊ ಅದನ್ನು ಸಹ ನಾನು ಸ್ಕ್ರೋಲ್ ಮಾಡ್ತಿದ್ದೀನಿ. ಮಾಡಿಬಿಟ್ಟು ಆ್ಯಂಡ್ ನೋಡಿ ಯಾವ ಥರ ಇದೆ ಪೇಪರ್ ಅಂತ ಹೇಳಿ. ಇದೇ ಒಂದು ಸ್ಟ್ರಕ್ಚರಲ್ಲಿನೇ ನಿಮಗೆ ಬೋರ್ಡ್ ಎಕ್ಸಾಮಲ್ಲಿ ಕ್ವಶನ್ಸ್ಗಳನ್ನು ಕೇಳಲಾಗುತ್ತೆ, ಓಕೆನಾ. ಸೊ ಟೆಲಿಗ್ರಾಮಲ್ಲೂ ಸಹ ಹಾಕಲಾಗಿದೆ 3 ಮಾಡೆಲ್ ಪೇಪರನ್ನು, ನೀವು ಅಲ್ಲೂ ಸಹ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಬೇರೆ ಸಬ್ಜೆಕ್ಟ್ಸ್ಗಳದ್ದು ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತೀನಿ, ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.